ಲಡ್ಡು ವಿವಾದದ ಬೆನ್ನಲ್ಲೇ ಮತ್ತೊಂದು ಅಂಶ ಪತ್ತೆಯಾಗಿದೆ. ಈ ಲಡ್ಡುವಿನಲ್ಲಿ ತಂಬಾಕಿನ ತುಂಡುಗಳು ಸಿಕ್ಕಿತ್ತು ಅಂತ ಭಕ್ತೆಯೊಬ್ಬರು ಹೇಳಿದ್ದಾರೆ. ತೆಲಂಗಾಣದ ಖಮ್ಮಂ ಜಿಲ್ಲೆಯ ಭಕ್ತೆ ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಸೆಪ್ಟೆಂಬರ್ 19ಕ್ಕೆ ತಿರುಮಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ಈ ವೇಳೆ ತಿರುಮಲ ದೇವಸ್ಥಾನದಿಂದ ಲಡ್ಡು ತಂದಿದ್ವಿ. ಮನೆಗೆ ತಂದ ಲಡ್ಡುವಿನಲ್ಲಿ ತಂಬಾಕಿನ ತುಂಡುಗಳು ಪತ್ತೆಯಾಗಿದ್ವು. ಸಣ್ಣ ಪೇಪರ್ನಲ್ಲಿ ಸುತ್ತಿದಂತಹ ತಂಬಾಕಿನ ತುಂಡುಗಳು ಅದರಲ್ಲಿತ್ತು. ನಾವು ಲಡ್ಡುವಿನಲ್ಲಿ ತಂಬಾಕಿನ ತುಂಡುಗಳನ್ನು ಕಂಡು ಬೆಚ್ಚಿ ಬಿದ್ದಿದ್ವಿ ಅಂತ ಹೇಳಿದ್ದಾರೆ. ಕಾರ್ತಿಕೇಯ ಟೌನ್ಶಿಪ್ನ ನಿವಾಸಿ ಪದ್ಮಾವತಿ ಈ ರೀತಿ ಆರೋಪ ಮಾಡಿದ್ದಾರೆ. ತಂಬಾಕಿನ ತುಂಡುಗಳಿದ್ವು. ತಿರುಪತಿಯಿಂದ ತಂದ ಲಡ್ಡು ಪ್ರಸಾದದಲ್ಲಿ ಅದನ್ನು ನೋಡಿ ನಮ್ಮ ಮನೆಯವರೆಲ್ಲ ಗಾಬರಿಗೊಳಗಾಗಿದ್ವಿ ಅನ್ನುವಂಥ ಮತ್ತೊಂದು ಗಂಭೀರ ಆರೋಪವನ್ನ ಭಕ್ತೆಯೊಬ್ಬರು ಮಾಡಿದ್ದಾರೆ. ತಿಮ್ಮಪ್ಪನ ಪ್ರಸಾದ ಲಡ್ಡುವಿಗೆ ಸಂಬಂಧಪಟ್ಟ ಹಾಗೆ ಈಗ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇರೋದು. ಭಕ್ತೆಯೊಬ್ಬರು ಮಾಡಿರುವಂತಹ ಆರೋಪ ಇದು. ಅಂದರೆ ಇದೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಿದ್ದ ಹಾಗೇನೆ ತಮಗೆ ಆದ ಅನುಭವವನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಏನು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬಿನಾಂಶ ಪತ್ತೆಯಾಗಿದೆ ಅನ್ನೋ ವರದಿ ಹೊರಬಂದು ಆಘಾತ ಉಂಟಾಗ್ತಿದ್ದ ಹಾಗೇನೆ ತಮಗೆ ಸೆಪ್ಟೆಂಬರ್ 19ರಂದು ಆಗಿದ್ದಂತಹ ಅನುಭವವನ್ನ ಭಕ್ತೆ ಬಿಚ್ಚಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.